ಸಾಧಾರಣ ಕಾಲದ 32ನೆಯ ವಾರ, ಶುಕ್ರವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಸಂತ ಯೋಹನ್ನನು ಬರೆದ 2ನೆಯ ಪತ್ರದಿಂದ ವಾಚನ. ದೇವರಿಂದ ಆಯ್ಕೆಯಾದ ಶ್ರೀಮಾತೆಯೇ, ನಿನ್ನ ಮಕ್ಕಳಲ್ಲಿ ಕೆಲವರು ಪಿತನು ವಿಧಿಸಿದಂತೆ ಸತ್ಯಸಂಧರಾಗಿ ನಡೆಯುವುದನ್ನು ಕಂಡು ನನಗಾದ ಆನಂದ ಅಷ್ಟಿಷ್ಟಲ್ಲ. ನಾನು ಮಾಡುವ ಭಿನ್ನಹವಿದು. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಇದು ಮೊದಲಿನಿಂದಲೂ ನಮಗೆ ಕೊಡಲಾದ ಆಜ್ಞೆಯ ಹೊರತು ಹೊಸದೇನೂ ಅಲ್ಲ. ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ. ಪ್ರೀತಿ ಮಾರ್ಗದಲ್ಲಿ ನಡೆಯಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿರುವ ಆಜ್ಞೆ. ಅನೇಕ ಮಂದಿ ವಂಚಕರು ಲೋಕದಲ್ಲಿ ತಲೆದೋರಿದ್ದಾರೆ. ಯೇಸು ಕ್ರಿಸ್ತರು ಮನುಷ್ಯರಾಗಿ ಬಂದರೆಂಬುದನ್ನು ಇವರು ಒಪ್ಪಿಕೊಳ್ಳುವುದಿಲ್ಲ. ಇಂಥವನು ವಂಚಕನೂ ಕ್ರಿಸ್ತ ವಿರೋಧಿಯೂ ಹೌದು. ನಿಮ್ಮ ದುಡಿಮೆಯ ಫಲವನ್ನು ಕಳೆದುಕೊಳ್ಳದೆ ಅದನ್ನು ಪೂರ್ಣವಾಗಿ ಪಡೆಯುವಂತೆ ನೀವು ಎಚ್ಚರಿಕೆ ವಹಿಸಬೇಕು. ಕ್ರಿಸ್ತ ಯೇಸುವಿನ ಉಪದೇಶದಲ್ಲಿ ನೆಲೆಸದೆ ಅದರ ಎಲ್ಲೆ ಮೀರಿ ನಡೆಯುವವನಲ್ಲಿ ದೇವರು ಇರುವುದಿಲ್ಲ. ಆ ಉಪದೇಶದಲ್ಲಿ ನೆಲೆಸಿರುವವನಲ್ಲಿ ಪಿತ ಮತ್ತು ಪುತ್ರ ಇಬ್ಬರೂ ಇರುತ್ತಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ ಶ್ರೋತೃಗಳೇ, ಕ್ರೈಸ್ತನಾದವನು ತಾನು ಕ್ರೈಸ್ತ ಎಂದು ಹೇಳಿಕೊಳ್ಳಬೇಕಾದರೆ ಆತನಲ್ಲಿ ಇರಬೇಕಾದಂತಹ ಶ್ರೇಷ್ಠವಾದ ಒಂದು ಸದ್ಗುಣ ಪ್ರೀತಿಸುವಂತಹ ಸದ್ಗುಣ. ಯಾರೆಲ್ಲ ಪ್ರೀತಿಸಲು ಶಕ್ತರಾಗುತ್ತಾರೆ ಅವರು ನಿಜವಾಗಿ ಹೃದಯಾಂತರಾಳದಿಂದ ಕ್ರೈಸ್ತರು ಎಂದು ಕರೆಯಲ್ಪಡುತ್ತಾರೆ. ಕ್ರೈಸ್ತರು ಎಂದರೆ ಕ್ರಿಸ್ತನಂತಿರುವವರು. ಕ್ರಿಸ್ತ ಎಂದರೆ ಪ್ರೀತಿಸಲು ಕಲಿಸಿದವರು. ಪ್ರೀತಿಗೆ ಅರ್ಥ ಕೊಟ್ಟವರೇ ಪ್ರಭು ಯೇಸು. ಪ್ರೀತಿಗೊಂದು ಹೊಸ ವ್ಯಾಖ್ಯಾನ ಕೊಟ್ಟವರೇ ಪ್ರಭು ಯೇಸು. ಶಿಲುಬೆಯ ಮೇಲೆ ತಮ್ಮ ಪ್ರಾಣವನ್ನು ಧಾರೆ ಎರೆಯುವ ಮೂಲಕ ಪ್ರೀತಿ ಎಂದರೇನು, ನೈಜ ಪ್ರೀತಿಯ ಅರ್ಥವೇನು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಯಾರದೋ ಪಾಪಗಳಿಗೆ ತಾನು ತನ್ನ ಪ್ರಾಣವನ್ನು ನೀಡುತ್ತಾ ನಿಜವಾದ ಪ್ರೀತಿ ಇದು, ಮತ್ತೊಬ್ಬರಿಗಾಗಿ ತನ್ನ ಪ್ರಾಣವನ್ನು ಧಾರೆ ಎರೆಯುವುದಕ್ಕಿಂತ ಮಿಗಿಲಾದ ಪ್ರೀತಿ ಇನ್ನೊಂದಿಲ್ಲ ಎಂದು ಹೇಳಿದಂತಹ ಪ್ರಭು ಯೇಸು ಕ್ರಿಸ್ತರು ಅದನ್ನ ಸತ್ಯ ಸಹ ಶಿಲುಬೆಯ ಮೇಲೆ ತೋರಿಸಿಕೊಡುತ್ತಾರೆ. ಕ್ರೈಸ್ತ ಎಂದರೆ ಕ್ರಿಸ್ತನಂತಿರುವವನು. ಕ್ರಿಸ್ತ ಪ್ರೀತಿಸುವವರು. ಕ್ರೈಸ್ತನೆಂದರೆ ಪ್ರೀತಿಸುವವರು, ಕ್ರಿಸ್ತನಂತೆ ಪ್ರೀತಿಸುವವರು. ಹೇಗೆ ಯೇಸು ಸ್ವಾಮಿ ಎಲ್ಲರನ್ನ ಪ್ರೀತಿಸಿದರೋ, ಹೇಗೆ ಪ್ರಭು ಯೇಸು ಕ್ರಿಸ್ತರು ಆ ಪ್ರೀತಿಯಲ್ಲಿ ತ್ಯಾಗವನ್ನು ತೋರಿಸಿಕೊಟ್ಟರು, ಹೇಗೆ ಪ್ರಭು ಯೇಸು ಕ್ರಿಸ್ತರು ಇಡೀ ಜನತೆಗಾಗಿ ಶಿಲುಬೆಯ ಮೇಲೆ ತಮ್ಮ ಪ್ರಾಣವನ್ನು ನೀಡಿದರೋ, ನನ್ನ ಪ್ರೀತಿಯಲ್ಲೂ ಈ ಅಂಶಗಳು ಕಾಣಸಿಗಬೇಕು. ಕ್ರಿಸ್ತನಲ್ಲಿದ್ದಂತಹ ಪ್ರೀತಿ ನನ್ನಲ್ಲಿ ಕಾಣಿಸಿಕಾಗ ಮಾತ್ರ ನಾನು ದೇವರ ಕೃಪೆಗೆ ಪಾತ್ರನಾಗುತ್ತೇನೆ. ಪ್ರೀತಿ ನಮಗೆ ಪ್ರಭು ಯೇಸು ಕ್ರಿಸ್ತರು ನೀಡಿರುವಂತಹ ಶ್ರೇಷ್ಠ ವರದಾನ, ಹಾಗೆ ಶ್ರೇಷ್ಠವಾದ ಕರ್ತವ್ಯ. ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯನ್ನು ನಮಗೆ ದಾರಿ ಎರೆದಿದ್ದಾರೆ. ಅದೇ ಪ್ರೀತಿಯನ್ನು ಇತರರಿಗೆ ನೀಡುವಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಪರಸ್ಪರರನ್ನ ಪ್ರೀತಿಸಿ ಎಂಬಂತಹ ಆಜ್ಞೆಯನ್ನ ಮತ್ತೆ ಸಂತ ಯೋಹನ್ನರು ನಮಗೆ ಜ್ಞಾಪಿಸುತ್ತಾರೆ. ಪ್ರೀತಿಸುವುದರಲ್ಲಿ ನಮ್ಮ ಜೀವನದ ಸಾರ ಅಡಗಿದೆ. ಪ್ರೀತಿಸುವುದರಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನ ಹಿಂಬಾಲಿಸುವಂತಹ ಆ ಸತ್ಯ ಅಡಗಿದೆ. ಪ್ರೀತಿಸುವವರು ಯೇಸು ಕ್ರಿಸ್ತರನ್ನ ಕಂಡುಕೊಳ್ಳುತ್ತಾರೆ. ಪ್ರೀತಿಸುವವರು ಯೇಸು ಕ್ರಿಸ್ತರನ್ನ ಸಾರುತ್ತಾರೆ. ಆ ಪ್ರೀತಿಯ ಬೆಲೆಯನ್ನು ಅರಿತುಕೊಳ್ಳೋಣ. ಎಷ್ಟೋ ಬಾರಿ ಇಂದಿನ ವಾಚನದಲ್ಲಿ ಆಲಿಸಿದಂತೆ ಇದಕ್ಕೆ ವಿರುದ್ಧವಾದ ಸತ್ಯಗಳನ್ನ ಕಲಿಸುವವರು ನಮ್ಮಲ್ಲಿದ್ದಾರೆ. ಇದಕ್ಕೆ ತದ್ವಿರುದ್ಧವಾದಂತಹ ಸಂಗತಿಗಳನ್ನ ನಮಗೆ ಬೋಧಿಸುವವರು ಇದ್ದಾರೆ. ಪ್ರೀತಿ ಇಲ್ಲದೆ ನನ್ನ ಧರ್ಮವಿಲ್ಲ. ಪ್ರೀತಿ ಇಲ್ಲದೆ ಕ್ರಿಸ್ತ ಪಾಲನೆ ಇಲ್ಲ. ಪ್ರೀತಿ ಇಲ್ಲದೆ ಯೇಸುವನ್ನು ಹಿಂಬಾಲಿಸಲು ಅಸಾಧ್ಯ. ಪ್ರೀತಿ ಇಲ್ಲದೆ ಸ್ವರ್ಗವನ್ನು ತಲುಪುವುದು ಕಷ್ಟ. ಅದಕ್ಕೆ ಶಿಲುಬೆಯ ಸಂತ ಯೋಹನ್ನ ಹೇಳುತ್ತಾರೆ, ನಿನ್ನ ಜೀವನದ ಮುತ್ಸಂಜೆಯಲ್ಲಿ ನಿನ್ನ ಮೇಲೆ ತೀರ್ಪನ್ನು ನೀಡುವಂಥದ್ದು ಪ್ರೀತಿಯ ಆಧಾರದ ಮೇಲೆ. ಪ್ರೀತಿಯೊಂದಿದ್ದರೆ ಎಲ್ಲವೂ ಸಾಧ್ಯ. ಪ್ರೀತಿಯೊಂದಿದ್ದರೆ ಸ್ವರ್ಗ ಪ್ರವೇಶ ಸಾಧ್ಯ. ಪ್ರೀತಿಯೊಂದಿದ್ದರೆ ಆ ಪರಾಂಧಾಮದಲ್ಲಿ ಸರ್ವಶಕ್ತ ದೇವರನ್ನ ಎದುರುಗೊಳ್ಳಲು ಸಾಧ್ಯ. ಆ ಪ್ರೀತಿ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿರಲಿ. ಪ್ರಭು ಯೇಸು ಕ್ರಿಸ್ತರು ಹೇಳಿದಂತೆ ನಮ್ಮ ಜೀವನದ ಶ್ರೇಷ್ಠವಾದ ಧ್ಯೇಯ ದೇವರನ್ನ ಪ್ರೀತಿಸುವಂಥದ್ದು, ದೇವರ ಪ್ರೀತಿಯನ್ನ ಸವಿದು ನಮ್ಮನ್ನ ನಾವು ಪ್ರೀತಿಸಿದಂತೆ ಇತರರನ್ನು ಪ್ರೀತಿಸುವಂಥದ್ದು. ಆಗಲೇ ನಮ್ಮ ಜೀವನದಲ್ಲಿ ಸಾರ್ಥಕತೆ, ಆಗಲೇ ನಮ್ಮ ಜೀವನದಲ್ಲಿ ಫಲಪ್ರದತೆ. ನಮ್ಮ ಜೀವನದಲ್ಲಿ ಯೇಸುವಿನ ಪ್ರೀತಿಯನ್ನು ಅರಿತು ಅದೇ ಪ್ರೀತಿಯನ್ನು ನೀಡುವಂತಹ ನಿರ್ಧಾರವನ್ನು ಮಾಡೋಣ. ಆಮೆನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.